ಕೈ ಜೋಡಿಸಿದ್ದೀರಲ್ಲ, ನರಸಿಂಹ ಸರ್ ಆಗಿರ್ಬೋದು, ನಮ್ಮ ಯಾರು ಕೃಷ್ಣಮೂರ್ತಿಯವರಾಗಿರ್ಬೋದು, ಕೃಷ್ಣಾರೆಡ್ಡಿಯವರಾಗಿರ್ಬೋದು, ಶ್ರೀನಿವಾಸ ನಾಯ್ಡುವರಾಗಿರ್ಬೋದು, ಇನ್ನೂ ಅನೇಕರಿದ್ದಾರೆ. ಹೆಸರು ಹೇಳೋಕ್ಕಾಗಲ್ಲ, ನೀವು ಯಾರೋ ಅನ್ಯತೆ ಭಾವಿಸಬೇಡಿ. ಜೊತೆಗೆ ನನಗೆ ಈ ಒಂದು ಘಟಕ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ರಾಜ್ಯ ಘಟಕದ ಸಹವರ್ತಿಗಳಾದಂಥ ಮೋಸಿನ್ ಅಲಿ ಆಗಿರ್ಬೋದು, ಅನಿಲ್ ಕುಮಾರ್ ಆಗಿರ್ಬೋದು, ಶಿವಾರೆಡ್ಡಿ ಸಾಹೇಬರಾಗಿರ್ಬೋದು, ಮತ್ತು ನಮ್ಮ ವೆಂಕಟೇಶ್ ಅಣ್ಣವರಾಗಿರ್ಬೋದು, ಕಾಟಾಯ ಸಾಹೇಬರಾಗಿರ್ಬೋದು, ಪ್ರಕಾಶ್ ಅವರಾಗಿರ್ಬೋದು, ಸೌಭಾಗ್ಯ ಮೇಡಮ್ ಆಗಿರ್ಬೋದು, ಆಲಮ್ ಗನಿಯವರಾಗಿರ್ಬೋದು, ನಮ್ಮ ರಾಜ್ಯ ಕಾನೂನು ವಕೀಲರಾದಂಥ ಶ್ರೀಯುತ ಸೋಮಶೇಖರ್ ಆಗಿರ್ಬೋದು, ಅವ್ರಿಗೆಲ್ಲ ಈ ಒಂದು ಸಂದರ್ಭದಲ್ಲಿ ನಾನು ನಮಸ್ಕಾರ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲ ಸಹಕಾರದಿಂದ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಕೇಳ್ಕೊತೇನೆ, ಹೇಳ್ತೇನೆ ಕೂಡ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಸಂಘಕ್ಕೆ ಭೇಟಿ ಕೊಟ್ಟ ರಾಜ್ಯ ಕಾರ್ಯದರ್ಶಿಗಳು, ಅವರ ಕೆಲವು ಹಿಡಿನುಚ್ಚುಗಳು. ಇವತ್ತೇನಿದೆ, ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾಗಿ ನರಸಿಂಹಗೌಡ ಅವ್ರನ್ನ ನಾವು ಅಧಿಕೃತವಾಗಿ ನಮ್ಮ ಒಂದು ಪತ್ರಕರ್ತರ ಸಂಘಕ್ಕೆ ನಾವು ಅಧ್ಯಕ್ಷರಾಗಿ ನೇಮಕ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈ ಏನೇ ಒಂದು ಸಮಸ್ಯೆಗಳಿದ್ದರೂ ಎಲ್ಲದಕ್ಕೂ ನಾವು ಕೈ ಜೋಡಿಸಿ ನಿಮಗೆ ಸಪೋರ್ಟವಾಗಿ ನಿಲ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀನಿ ಅಷ್ಟೇ. ನಮ್ಮ ಚಿತ್ರದುರ್ಗ ಜಿಲ್ಲೆಯ ಪತ್ರಕರ್ತರ ಸಂಘದ ಹೊಸ ನೂತನ ಅಧ್ಯಕ್ಷರಾದ ನರಸಿಂಹಗೌಡ ಅವರು ಆ ಸಂಘದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸುತ್ತಾರೆ. ನನ್ನೆಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೂ ಈ ದಿನ ಏನು ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ ರಚನೆ ಆಗಿದೆ. ಅದು ನಮ್ಮ ಪುಣ್ಯ ಅನ್ನೋ ರೀತಿಯಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ಆಗಿದೆ. ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಅವರಿಬ್ಬರ ಸಮ್ಮುಖದಲ್ಲೇ ಇವತ್ತು ಜಿಲ್ಲಾ ಘಟಕ ರಚನೆ ಆಗಿದೆ. ಹಾಗೂ ಅದೇ ರೀತಿ ನಮ್ಮ JK ಕನ್ನಡ ನ್ಯೂಸ್ ವಾಹಿನಿಯ ಸಂಪಾದಕರಾದಂತಹ ಸೈಯದ್ ಮೋಸಿನ್ ಅಲಿ ಅವರು ನನಗೆ ಈ ಘಟಕವನ್ನು ರಚನೆ ಮಾಡಲಿಕ್ಕೆ 6 ತಿಂಗಳ ಹಿಂದೆಯೇ ಹೇಳಿದರು. ಕಾರಣಾಂತರಗಳಿಂದ ಮುಂದೆ ಬರ್ತಾಯಿತ್ತು. ಆ ದಿನ ಇವತ್ತೇ ಬಂದಿದೆ. ಆದ್ದರಿಂದ ನಾನಂತೂ ತುಂಬ ಹೆಮ್ಮೆ ಪಡ್ತೀನಿ, ಸಂತೋಷ ಪಡ್ತೀನಿ. ಏನು ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘದ ರಾಜ್ಯದ ಏನು ಪದಾಧಿಕಾರಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ನಮ್ಮ ಜಿಲ್ಲಾ ಘಟಕದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಶಿವಪ್ರಸಾದ್ ಸಾರು ರಾಜ್ಯಾಧ್ಯಕ್ಷರು ನಮಗೆ ಹೇಳಿದ್ದಾರೆ, ನಮ್ಮ ಸಂಘದ ಕಾರ್ಯರೂಪಗಳೇನು ಅಂತ ನಮಗೆಲ್ಲವನ್ನು ವಿವರಿಸಿದ್ದಾರೆ. ನಾನು ಈ ಸಂಘಕ್ಕೆ ಯಾವುದೇ ರೀತಿಯಿಂದ ಚ್ಯುತಿ ಬಾರದೇ ಇರೋ ರೀತಿ ಒಬ್ಬ ಜಿಲ್ಲಾಧ್ಯಕ್ಷನಾಗಿ, ಜವಾಬ್ದಾರಿಯುತ ಜಿಲ್ಲಾಧ್ಯಕ್ಷನಾಗಿ
ನಡ್ಕೊಂಡು ಹೋಗ್ತೇನೆ ಅಂತ ನಾನು ಈ ನಮ್ಮೆಲ್ಲ ಪದಾಧಿಕಾರಿಗಳ ಪರವಾಗಿ ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಾನು ಒಂದು 100ಕ್ಕೆ 100ರಷ್ಟು ಭರವಸೆಯನ್ನು ರಾಜ್ಯಾಧ್ಯಕ್ಷರಿಗೆ ನಾನು ನೀಡ್ತಾ ಇದ್ದೀನಿ.